ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಗೈಸ್, ಇವತ್ತು ನಾವು ಹೊರಟಿದೀವಿ ಮಂತ್ರಾಲಯಕ್ಕೆ. ಆಕ್ಚುಲಿ ನಮ್ದು ಇವತ್ತು KSRTC ಬಸ್ಸಲ್ಲಿ ಹೋಗೋ ಪ್ಲಾನ್ ಇದ್ದಿದ್ದು. ಅದಕ್ಕೆ ಅಂತಾನೆ ನಾವು ಮೆಜೆಸ್ಟಿಕ್ಗೂ ಬಂದ್ವಿ. ಬಂದ್ಮೇಲೆ ಗೊತ್ತಾಯ್ತು ಇಲ್ಲಿ ಒಂದು ಬಸ್ಸು ಖಾಲಿ ಇಲ್ಲ. ಅಲ್ಲಿ ಅವ್ರನ್ನ ವಿಚಾರಿಸಾದ್ಮೇಲೆ ಗೊತ್ತಾಯ್ತು ಬುಕ್ ಮಾಡ್ಕೊಂಡ್ ಬರ್ಬೇಕಿತ್ತಂತೆ. ಬುಕ್ ಮಾಡಿದ್ರೆ ನಮ್ಗೆ ಸೀಟ್ ಸಿಗೋದು. ಇವಾಗ ಅಲ್ಲಿ ಒಂದು ಬಸ್ಸು ಸೀಟ್ ಇಲ್ಲ. ಆಗ ನಾವು ಅಲ್ಲೇ ಪ್ರೈವೇಟ್ ಬಸ್ ಇರ್ತಾವಲ್ಲ ಅಲ್ಲಿ ಹೋಗ್ಬಿಟ್ಟು ವಿಚಾರಿಸಿದಾಗ ನಮ್ಗೊಂದು ಸ್ಲೀಪರ್ ಕೋಚ್ ಸಿಕ್ತು, AC ಕೋಚು. ಬೆಳಗ್ಗೆ ಎಷ್ಟು ಗಂಟೆಗೆ ರೀಚ್ ಆಗ್ಬೋದು? 6 ಗಂಟೆಗೆ ಮಂತ್ರಾಲಯ ರೀಚ್ ಆಗ್ಬೋದು. ಹೌದು, ನಿಮಗೆ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಹೇಳಿಲ್ಲ ಅಲ್ವಾ? ನಾನು, ನನ್ನ ಫ್ರೆಂಡ್ ಕಿರಣ್ ಅಂತ, ಇನ್ನೊಬ್ಬ ಮಂಜಾ ಅಂತ ಇಲ್ಲಿ ಪಕ್ಕದಲ್ಲಿದ್ದಾನೆ. ಅವನು, ಮೂವರು ಹೋಗ್ತಾ ಇದ್ದೀವಿ. ಇನ್ನು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಗೈಸ್ ಆನ್ ದ ವೇ ಬಸ್ ಒಂದು ಸ್ಟಾಪ್ ಹಾಕಿದ್ರು. ಈಗ ಟೈಮ್ ಬಂದ್ಬಿಟ್ಟು 1 ಗಂಟೆ. ಬಸ್ ಹಂಗೆ ಸ್ಟಾಪ್ ಮಾಡೋದಲ್ಲ, ಅದಕ್ಕೆ ಒಂದು ಬ್ರೇಕ್ ಹೋಗೋಣ ಅಂತ ಬಂದೆ. ಕರೆಕ್ಟಾಗಿ 6 ಗಂಟೆಗೆ ಮಂತ್ರಾಲಯ ರೀಚ್ ಆಗಿದ್ದೀವಿ. ಈಗ ಮಂತ್ರಾಲಯ ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ. ಈಗ ನದಿ ಹತ್ರ ಹೋಗ್ತಾ ಇದ್ವಿ. ಇದಕ್ಕಿದ್ದಂಗೆ ನನ್ನ ಫ್ರೆಂಡು ಗುಂಡ್ ಕೊಡ್ಬೇಕು ಅಂತ, ಅದಕ್ಕೆ ಇವಾಗ ವಾಪಸ್ ಬಂದಿದ್ದೀವಿ. ನನ್ನ ಫ್ರೆಂಡು ಅವರು ಗುಂಡ್ ಕೊಡೋಕೆ ಒಳಗಡೆ ಹೋಗಿದ್ದಾರೆ. ನಾನು ಇಲ್ಲಿ ಆಚೆ ಕಡೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೇನು ನಾನು ಒಳಗಡೆ ಹೋಗ್ತೀನಿ. ಸ್ನಾನ ಗೀನ ಎಲ್ಲ ಆಯಿತು. ಇನ್ನೇನು ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಹೊರಟಿದ್ದೀವಿ. ಆದರೆ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡೋಕ್ಕೂ ಮುಂಚೆ ನಾವು ಮಂಚಲಮ್ಮ ತಾಯಿ ದರ್ಶನ ಮಾಡಬೇಕು. ಅದಕ್ಕೆ ಇವಾಗ ಮಂಚಲಮ್ಮ ತಾಯಿ ದರ್ಶನ ಮಾಡೋಣ ಅಂತ ಮಂಚಲಮ್ಮ ತಾಯಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಗುರು, ಇವತ್ತು ಸಿಕ್ಕಾಪಟ್ಟೆ ಜನ ಇದ್ದಾರೆ. ದರ್ಶನ ಆಯಿತು, ಬೇಗ ಆಯಿತು. ಜನ ಜಾಸ್ತಿ ಅವ್ರೆ. ಅದು ಒಂದು ಅರ್ಧ ಗಂಟೆಯಲ್ಲಿ ದರ್ಶನ ಆಯಿತು. ಇನ್ನು ಈಗ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಪ್ರಸಾದ ತಗೊಳೋಣ ಅಂತ ಪ್ರಸಾದ ಕೌಂಟ್ರಲ್ಲಿ ಒಂದು ಕ್ಯೂವಲ್ಲಿ ನಿಂತಿದ್ದೀವಿ. ಈಗ ಪ್ರಸಾದ ತಗೊಂಡು ಆಚೆ ಬಂದ್ವಿ. ದರ್ಶನನೇ ಬೇಗ ಆಯಿತು, ಪ್ರಸಾದ ಸ್ವಲ್ಪ ಲೇಟ್ ಆಗೋಯ್ತು. ಈಗ ಪ್ರಸಾದ ತಗೊಂಡು ಆಚೆ ಬಂದು ನಮಗೂ ಸ್ವಲ್ಪ ಅದೇ ನಮ್ಮ ಫ್ರೆಂಡ್ಗಳು ಬಂದಿದ್ದಾರಲ್ಲ, ಅವ್ರು ಇನ್ನೂ ತಗೊಳ್ತಾ ಇದ್ದಾರೆ. ಅಲ್ಲಿವರೆಗೂ ಸ್ವಲ್ಪ ನಾನು ವೆಯ್ಟ್ ಮಾಡಬೇಕು. ಪೂಜೆ ಆಗ್ತಾ ಇದೆ. ಗೈಸ್, ರಾಘವೇಂದ್ರ ಸ್ವಾಮಿ ಪ್ರಸಾದಕ್ಕೆ ಅಂತ ಇವಾಗ ಬಂದಿದ್ದೀವಿ. ಅಂದರೆ ಭೋಜನ ಶಾಲೆ ಹತ್ರ ಕ್ಯೂ ನೋಡ್ರಿ ಎಷ್ಟು ಉದ್ದ ಇದೆ. ವೆಯ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ಹೋಗೋಣ ಒಳಗೆ.
ಗೈಸ್ ಈಗ ನಮ್ಮೂರ ಕಡೆಗೆ ಬಸ್ ಹತ್ತಿದೀವಿ. ತುಂಬ ಬಿಸಿಲು, 3:30 ಒಂದು ಬ್ರೇಕ್ ಹಾಕಿದ್ದಾರೆ, ಬಸ್ ನಿಲ್ಲಿಸಿದ್ದಾರೆ. ಊಟ ಮಾಡ್ಕೊಂಡಿದ್ದೀವಿ. ನೋಡೋಣ, ಹೊಟ್ಟೆ ಹಸಿತಿಲ್ಲ, ಬಾಯಾರಿಕೆ.